ನಮಸ್ಕಾರ ವೀಕ್ಷಕರೇ. ಕಳೆದ ಕೆಲ ದಿನಗಳಿಂದ ಕಂಪ್ಲೀಟ್ ಸೈಲೆಂಟ್ ಆಗಿದ್ದ ರಾಹುಲ್ ಗಾಂಧಿ ಮತ್ತೆ ಸದ್ದು ಮಾಡಿದ್ದಾರೆ. ಸಾಮಾನ್ಯವಾಗಿ ರಾಹುಲ್ ಸದ್ದು ಮಾಡೋದೇ ಆಂಟಿ ಇಂಡಿಯಾ ವಿಚಾರದಲ್ಲಿ ಅನ್ನೋ ಮನೋಭಾವ ಭಾರತೀಯರಲ್ಲಿ ಬೇರೂರಿದೆ. ಅದಕ್ಕೆ ತಕ್ಕ ಹಾಗೆ ಈ ಬಾರಿ ಚೀನಾ ಹೆಸರನ್ನ ಮುಂದಿಟ್ಕೊಂಡು ಸಾಲು ಸಾಲು ಹೇಳಿಕೆಗಳನ್ನ ನೀಡಿದ್ದಾರೆ. ಬಜೆಟ್ ಸೆಷನ್ನಲ್ಲಿ ಅನಿರೀಕ್ಷಿತವಾಗಿ ಬಂದ ಈ ಆರೋಪಗಳು, ಹೇಳಿಕೆಗಳಿಗೆ ಪ್ರಧಾನಿ ಮೋದಿ ಸೇರಿ ಹಲವು ಬಿಜೆಪಿ ನಾಯಕರು ಸರಿಯಾದ ತಿರುಗೇಟು ಕೊಟ್ಟಿದ್ದಾರೆ. ದೇಶದ ಭದ್ರತೆ ಕುರಿತಂತೆಯೂ ಬಾಯಿಗೆ ಬಂದ ಹಾಗೆ ರಾಹುಲ್ ಮಾತನಾಡಿದ್ದು, ದೇಶದ ದಿಕ್ಕು ತಪ್ಪಿಸುವ ಕೆಲಸ ಮಾಡೋದಕ್ಕೆ ಹೋಗಿ ಸರಿಯಾದ ಹೊಡೆತ ತಿಂದಿದ್ದಾರೆ. ಯಾವ ಕಾರಣಕ್ಕೆ ಈಗ ರಾಹುಲ್ ಚೀನಾ ಬಗ್ಗೆ ಮಾತು ಶುರು ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗಳಿಗೆ ಹಾಗೂ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಿದ್ರೆ ರಾಹುಲ್ ಹೇಳಿಕೆ ಹಾಗೂ ಆರೋಪಗಳೇನು, ಅದಕ್ಕೆ ಮೋದಿ ಅಂಡ್ ಟೀಮ್ ಪ್ರತಿಕ್ರಿಯೆ ಹೇಗಿತ್ತು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಜೆಟ್ ಸೆಷನ್ ನಲ್ಲಿ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದು ವಕ್ಫ್ ಬಿಲ್ ಪಾಸ್ ಆಗುತ್ತೆ ಅಂತ. ಆದ್ರೆ ಬೇರೆ ಬೇರೆ ವಿಚಾರಗಳ ಚರ್ಚೆಯಲ್ಲಿ ಮುಳುಗಿದ್ದ ಸೆಷನ್ ನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಹುಲ್ ಭಾಷಣ ನಿರೀಕ್ಷಿತವೇ ಆಗಿದ್ರು ಆಡಿದ ಮಾತುಗಳು ಮಾತ್ರ ಅನಿರೀಕ್ಷಿತ ಅನ್ನೋ ಹಾಗಿತ್ತು. ಇಷ್ಟು ದಿನ ಜಾತಿ ಗಣತಿ, ಒಬಿಸಿ ಇಂಥ ವಿಚಾರಗಳನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದ ರಾಹುಲ್ ಸಡನ್ ಆಗಿ ಚೀನಾ ಕಡೆಗೆ ಹೋಗಿದ್ರು. ಗಡಿಯಿಂದ ಹಿಡಿದು ಟೆಕ್ನಾಲಜಿ ತನಕ ಒಂದಾದ ನಂತರ ಒಂದು ಸತತ ಆರೋಪ, ಹೇಳಿಕೆಗಳು ಬರ್ತಾ ಇದ್ದ ಹಾಗೆ ಮೋದಿ ಕಂಪ್ಲೀಟ್ ಲಾಕ್ ಆಗಿದ್ದಾರೆ. ನನ್ನ ಆರೋಪಗಳು, ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗದೆ ಇನ್ನು ಮುಂದೆ ಸೈಲೆಂಟ್ ಆಗ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಅನಿಸಿತ್ತೋ ಏನೋ. ಆದ್ರೆ ಆಡಿದ ಮಾತುಗಳಿಗೆ ತೂಫಾನಿನಂತೆ ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅನ್ಸುತ್ತೆ. ಈಗ ಎಲ್ಲಾ ದಿಕ್ಕುಗಳಿಂದಲೂ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಉತ್ತರಗಳು ಬರ್ತಾ ಇವೆ. ಈ ಹಿಂದೆ ಭಾರತ ಚೀನಾ ಗಡಿ ಬಗ್ಗೆ ಹಲವು ಸಲ ರಾಹುಲ್ ಮಾತನಾಡಿದ್ದು ಇದೆ, ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಗಳು ಬಂದಿದ್ದೂ ಇದೆ. ಆದ್ರೆ ಈಗ ಆಧಾರವಿಲ್ಲದೆ ಸ್ವಲ್ಪ ಜಾಸ್ತಿನೇ ಮಾತನಾಡಿರೋದ್ರಿಂದ ಜಾಸ್ತಿ ಸುದ್ದಿ ಆಗ್ತಾ ಇರೋದು. ಚೀನಿಯರು ನಮ್ಮ ಭೂ ಪ್ರದೇಶದೊಳಗೆ ನುಗ್ಗಿದ್ದಾರೆ ಅಂತ ನಮ್ಮ ಭಾರತೀಯ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ. ಇದು ಸತ್ಯ ಕೂಡ ಹೌದು. ಆದ್ರೆ ಪ್ರಧಾನಿ ಮೋದಿ ಮಾತ್ರ ಚೀನಾದ ಅತಿಕ್ರಮಣವನ್ನ ನಿರಂತರವಾಗಿ ನಿರಾಕರಿಸ್ತಾನೆ ಬಂದಿದ್ದಾರೆ. ಪ್ರಧಾನಿ ಮೋದಿ ಅವರು ಚೀನಾ ಅತಿಕ್ರಮಣದ ಕುರಿತು ಈಗಲಾದ್ರೂ ದೇಶಕ್ಕೆ ಸತ್ಯ ಹೇಳಬೇಕು ಅಂತ ರಾಹುಲ್ ಆರೋಪ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾನೆ ಹೋಗ್ತಾರೆ. ಮೇಕ್ ಇನ್ ಇಂಡಿಯಾ ಬಗ್ಗೆಯೂ ದನಿ ಏರಿಸಿ ಅದಕ್ಕೂ ಚೀನಾ ಲಿಂಕ್ ಕೊಡ್ತಾರೆ. ಈ ದೇಶದೊಳಗೆ ಮೇಕ್ ಇನ್ ಇಂಡಿಯಾ ವಿಫಲವಾಗಿದ್ದು ಎಲ್ಲೆಡೆ ಚೀನಾ ಉತ್ಪನ್ನಗಳು ರಾರಾಜಿಸ್ತಾ ಇವೆ. ಭಾರತವು ಉತ್ಪಾದನೆಗೆ ನಿರಾಕರಿಸ್ತಾ ಇದ್ದು ಭಾರತ ಮತ್ತೊಮ್ಮೆ ಚೀನಿಯರಿಗೆ ಈ ಕ್ರಾಂತಿಯನ್ನ ಬಿಟ್ಟು ಕೊಡ್ತಾ ಇದೆ. ನಾವು ಕೇವಲ ಗಡಿಯಲ್ಲಷ್ಟೇ ಅಲ್ಲದೆ ಮಾರುಕಟ್ಟೆಯಲ್ಲೂ ಚೈನೀಸ್ ಎಲೆಕ್ಟ್ರಿಕ್ ಮೋಟಾರ್ಗಳು, ಚೈನೀಸ್ ಬ್ಯಾಟರಿಗಳು ಮತ್ತು ಚೈನೀಸ್ ಆಪ್ಟಿಕ್ಸ್ನೊಂದಿಗೆ ಹೋರಾಡಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಇನ್ನು ಚೀನಾ ಕಹಾನಿ ಮುಗಿತಾ ಇದ್ದ ಹಾಗೆ ರಾಹುಲ್ ಅಮೆರಿಕ ಕಡೆಗೆ ತಿರುಗಿದ್ರು. ನಾವು ಅಮೆರಿಕದೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹೊಂದಿದ್ದೇವೆ. ಆದರೆ ಉತ್ಪಾದನಾ ವಲಯದಲ್ಲಿ ಆಗ್ತಾ ಇರೋ ಕ್ರಾಂತಿಯ ಲಾಭವನ್ನ ಪಡೆಯೋದ್ರಲ್ಲಿ ವಿಫಲವಾಗಿದ್ದೇವೆ. ಜಾಗತಿಕ ವಿಷಯಗಳಲ್ಲಿ ಭಾರತ ಮತ್ತು ಅಮೆರಿಕ ಹೇಗೆ ಒಟ್ಟಾಗಿ ಕೆಲಸ ಮಾಡಬಹುದು ಅನ್ನೋದರ ಮೇಲೆ ಪಾಲುದಾರಿಕೆಗೆ ಗಮನ ಹರಿಸಬೇಕು. ಆದರೆ ಭಾರತ ಮಾತ್ರ ಎಲ್ಲಾ ಜವಾಬ್ದಾರಿಯನ್ನು ಅಮೆರಿಕದ ಮೇಲೆ ಹಾಕಿ ಸುಮ್ಮನೆ ಕುಳಿತಿದೆ. ಭಾರತ ಜಾಗತಿಕ ವೇದಿಕೆಯಲ್ಲಿ ಅಮೆರಿಕದಷ್ಟೇ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ನಾವು ಇಲ್ಲದೆ ಒಂದು ಕೈಗಾರಿಕಾ ವ್ಯವಸ್ಥೆಯನ್ನು ನಿರ್ಮಿಸೋದಕ್ಕೂ ಅಮೆರಿಕನ್ನರಿಗೆ ಸಾಧ್ಯವಿಲ್ಲ. ಆದ್ರೆ ಈ ಸುವರ್ಣಾವಕಾಶವನ್ನ ಭಾರತ ಕೈಚೆಲ್ಲಿ ಕುಳಿತಿದೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗಳೇ ಕಾರಣ ಅಂತ ಆರೋಪಿಸಿದ್ರು. ಇನ್ನು ಇಂಥ ಮಾತುಗಳು ಬರ್ತಾ ಇದ್ದ ಹಾಗೆ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸುಳ್ಳುಗಳು ರಾಜಕೀಯ ಉದ್ದೇಶವನ್ನ ಹೊಂದಿರಬಹುದು, ಆದ್ರೆ ಅವು ವಿದೇಶದಲ್ಲಿ ಭಾರತಕ್ಕೆ ಹಾನಿ ಮಾಡುತ್ತೆ ಅಂತ ಕಿಡಿಕಾರಿದ್ರು. ಡೊನಾಲ್ಡ್ ಟ್ರಂಪ್ ಪದಗ್ರಹಣ ಕಾರ್ಯಕ್ರಮಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ಆಹ್ವಾನವನ್ನ ಖಾತ್ರಿಪಡಿಸಿಕೊಳ್ಳುವ ಸಲುವಾಗಿ ವಿದೇಶಾಂಗ ಸಚಿವರನ್ನ ಅಮೆರಿಕಾಗೆ ಕಳಿಸಲಾಗಿತ್ತು ಅನ್ನೋ ಆರೋಪಕ್ಕೆ ತಿರುಗೇಟು ಕೊಟ್ಟ ಜೈಶಂಕರ್, ಪ್ರಧಾನಿ ಮೋದಿ ಅವರಿಗೆ ಟ್ರಂಪ್ ಪದಗ್ರಹಣಕ್ಕಾಗಿ ಆಹ್ವಾನದ ಬಗ್ಗೆ ಯಾವ ಹಂತದಲ್ಲೂ ಚರ್ಚಿಸಲಾಗಿಲ್ಲ. ನಮ್ಮ ಪ್ರಧಾನಿ ಅಂತ ಕಾರ್ಯಕ್ರಮಗಳಿಗೆ ಹಾಜರಾಗೋದು ಇಲ್ಲ ಅನ್ನೋದು ಸಾಮಾನ್ಯ ಜ್ಞಾನ. ವಾಸ್ತವವಾಗಿ ಭಾರತವನ್ನ ಸಾಮಾನ್ಯವಾಗಿ ವಿಶೇಷ ರಾಯಭಾರಿಗಳು ಪ್ರತಿನಿಧಿಸ್ತಾರೆ ಅಂತ ಹೇಳಿದ್ರು. ಅಲ್ಲದೆ ರಾಹುಲ್ ಗಾಂಧಿ ಡಿಸೆಂಬರ್ 2024ರಲ್ಲಿ ನನ್ನ ಅಮೆರಿಕ ಭೇಟಿಯ ಬಗ್ಗೆ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿದ್ದಾರೆ. ನಾನು ಬೈಡನ್ ಆಡಳಿತದ ವಿದೇಶಾಂಗ ಕಾರ್ಯದರ್ಶಿ ಮತ್ತು NSA ಅವರನ್ನ ಭೇಟಿ ಮಾಡಲು ಹೋಗಿದ್ದೆ. ನಮ್ಮ ಕನ್ಸುಲೇಟ್ ಜನರಲ್ ಸಭೆಯ ಅಧ್ಯಕ್ಷತೆ ವಹಿಸೋದಕ್ಕೆ ಕೂಡ ಹೋಗಿದ್ದೆ. ನನ್ನ ವಾಸ್ತವ್ಯದ ಸಮಯದಲ್ಲಿ ಮುಂಬರುವ NSA ನಿಯೋಜಿತರು ನನ್ನನ್ನ ಭೇಟಿಯಾದರು ಅಂತ ಪ್ರತಿಕ್ರಿಯಿಸುತ್ತಾರೆ. ಇನ್ನು ರಾಹುಲ್ ಹೇಳಿಕೆ ವಿರುದ್ಧ ಸಚಿವ ಕಿರಣ್ ರಿಜಿಜು ಕೂಡ ಕಿಡಿಕಾರಿದ್ರು. ನಮ್ಮ ಹಾಗೂ ಅಮೆರಿಕದ ಮಧ್ಯೆ ಉತ್ತಮ ಬಾಂಧವ್ಯ ಇದೆ. ಹೀಗೆ ಹಿಂದೆ ಮುಂದೆ ಇಲ್ಲದೆ ಹಾಗೂ ಅನ್ವೇರಿಫೈಡ್ ಸುದ್ದಿಗಳನ್ನ ಹೇಳಿ ದೇಶದ ದಿಕ್ಕು ತಪ್ಪಿಸೋ ಕೆಲಸ ಮಾಡಬಾರ್ದು, ಇಬ್ಬರ ಬಾಂಧವ್ಯ ಹಾಳು ಮಾಡೋ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಆಡಳಿತಾವಧಿಯಲ್ಲಿ ದೇಶದಲ್ಲಿ SC ST ಮತ್ತು OBC ಸಮುದಾಯದ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ ಅನ್ನೋ ರಾಹುಲ್ ಗಾಂಧಿ ಆರೋಪಕ್ಕೆ ರಿಜಿಜು ತಿರುಗೇಟು ಕೊಟ್ರು. ಕಳೆದ 2-3 ವರ್ಷಗಳಲ್ಲಿ ರಾಹುಲ್ ಗಾಂಧಿ ಅವರು SC ST OBC ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ.
ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದೇಶದ ಅತಿದೊಡ್ಡ ಮತ್ತು ಜನಪ್ರಿಯ ಒಬಿಸಿ ಮುಖ ಅನ್ನೋ ಸತ್ಯ ರಾಹುಲ್ ಗಾಂಧಿ ಅವರ ತಲೆಗೆ ಹೋಗ್ತಾ ಇಲ್ಲ. ಎಸ್ಟಿ ಸಮುದಾಯಕ್ಕೆ ಸೇರಿದ ನಾನು ದೇಶದ ಸಂಸದೀಯ ವ್ಯವಹಾರಗಳ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇನ್ನು ಎಸ್ಟಿ ಸಮುದಾಯಕ್ಕೆ ಸೇರಿದ ಅರ್ಜುನ್ ರಾಮ್ ಮೇಘವಾಲ್ ಅವರು ಕಾನೂನು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ರಾಹುಲ್ ಗಾಂಧಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಥವಾ ಕಂಡರೂ ಕಾಣದಂತೆ ರಾಹುಲ್ ಗಾಂಧಿ ವರ್ತಿಸ್ತಾ ಇದ್ದಾರಾ ಅಂತ ಕಿಡಿಕಾರಿದ್ರು. ಇನ್ನೊಂದೆಡೆ ರಾಹುಲ್ ಹೇಳಿಕೆಗಳ ಬೆನ್ನಲ್ಲೇ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ತಿರುಗೇಟು ಕೊಟ್ಟರು. ಇಂಥ ಆಧಾರ ಇಲ್ಲದ ಹೇಳಿಕೆ ನೀಡೋದರಿಂದ ಕಾಂಗ್ರೆಸ್ ನೇತಾರ ರಾಹುಲ್ ಗಾಂಧಿ ಮೇಲೆ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳಿಗೆ ನಂಬಿಕೆ ಇಲ್ಲ ಅಂತ ಟೀಕೆ ಮಾಡಿದ್ರು. ಇಂಡಿಯಾ ಒಕ್ಕೂಟದಲ್ಲೇ ಇದ್ರೂ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬದಲು ಆಮ್ ಆದ್ಮಿ ಪಾರ್ಟಿಯನ್ನ ಬೆಂಬಲಿಸ್ತಾ ಇದೆ. ಹೀಗೆ ಇಂಡಿಯಾ ಒಕ್ಕೂಟದ ಎಲ್ಲಾ ಮಿತ್ರ ಪಕ್ಷಗಳು ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ತಾ ಇವೆ. ಶರದ್ ಪವಾರ್ ಮಮತಾ ಬ್ಯಾನರ್ಜಿ ಅವರನ್ನ ಬೆಂಬಲಿಸ್ತೇನೆ, ರಾಹುಲ್ ಗಾಂಧಿ ಅವರನ್ನ ಅಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಮಮತಾ ಬ್ಯಾನರ್ಜಿ, ಓಮರ್ ಅಬ್ದುಲ್ಲಾ ಯಾರೊಬ್ಬರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅನ್ನ ಬೆಂಬಲಿಸಲು ಸಿದ್ಧರಿಲ್ಲ. ಅಂದ್ರೆ ಕಾಂಗ್ರೆಸ್ ಅಷ್ಟರ ಮಟ್ಟಿಗೆ ವಿಶ್ವಾಸವನ್ನ ಕಳೆದುಕೊಂಡಿದೆ ಅಂತ ದೂರಿದ್ರು. ಇನ್ನು ಇತ್ತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ರಾಹುಲ್ ವಿರುದ್ಧ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಭಾರತ ಟೆಕ್ನಾಲಜಿಯಲ್ಲಿ ಹಿಂದಿದೆ, ಚೀನಾಗೆ ಹೋಲಿಸಿದ್ರೆ ಏನೂ ಇಲ್ಲ ಅಂದ ರಾಹುಲ್ ಎಐ ತಂತ್ರಜ್ಞಾನದ ಬಗ್ಗೆಯೂ ಮಾತನಾಡಿದ್ರು. ಎಐ ಚೆನ್ನಾಗಿ ಇದ್ದಿದ್ರೆ ನಾನು ಅದನ್ನ ಜಾತಿ ಗಣತಿಗೆ ಸಂಯೋಜಿಸಿಕೊಳ್ತಾ ಇದ್ದೆ, ಆದ್ರೆ ದಾಖಲೆಗಳನ್ನು ಕೊಡ್ಲಿಲ್ಲ ಅಂದ್ರೆ ಎಐ ಏನೇನೂ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ನಿರ್ಮಲಾ ಸೀತಾರಾಮನ್, ಮೊದಲು ಎಐ ಬಳಸಿಕೊಂಡು ಕಾಂಗ್ರೆಸ್ ಒಳಗಿರೋ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ಜಾತಿ ಗಣತಿ ಮಾಡಿ ಅಂತ ಹೇಳಿದ್ರು. ಅಲ್ಲದೆ ರಾಹುಲ್ ರಾಜಕೀಯದ ಬಗ್ಗೆಯೂ ಟೀಕಿಸಿದ ನಿರ್ಮಲಾ, ರಾಹುಲ್ ಒಂದಾದ ನಂತರ ಒಂದು ಚುನಾವಣೆಗಳನ್ನ ಸೋಲ್ತಾ ಬಂದಿದ್ದಾರೆ. ಕಾಂಗ್ರೆಸ್ ಕಾಲದಲ್ಲಿ ದೇಶದ ಎಕಾನಮಿ ಯಾವ ಮಟ್ಟಕ್ಕೆ ಕುಸಿದಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ನಿಮಗೆ ಅದರ ಬಗ್ಗೆ ಮಾತನಾಡೋದಕ್ಕೆ ಯೋಗ್ಯತೆಯೇ ಇಲ್ಲ ಅಂತ ಚಾಟಿ ಬೀಸಿದ್ರು. ನಾವಾಗ್ಲೇ ಹೇಳಿದ ಹಾಗೆ ಯಾಕೆ ಈಗ ರಾಹುಲ್ ಕಡೆಯಿಂದ ಚೀನಾ ಅಸ್ತ್ರ ಪ್ರಯೋಗ ಆಗ್ತಾ ಇದೆ ಅನ್ನೋ ಡೌಟ್ ಶುರುವಾಗಿದೆ ಅನ್ನೋದು. ಇಷ್ಟು ದಿವಸ ರೈತರ ಹೋರಾಟ, ವಿವಿಧ ಪ್ರತಿಭಟನೆ ಸೇರಿ ಒಂದಷ್ಟು ಸೆಟ್ ಆಫ್ ಅಸ್ತ್ರಗಳು ರಾಹುಲ್ ಬಳಿಯಲ್ಲಿ ಇದ್ವು. ಆದರೆ ಅಮೆರಿಕ ಚುನಾವಣೆಯಲ್ಲಿ ಟ್ರಂಪ್ ಗೆಲುವು ಇದೆಲ್ಲದಕ್ಕೂ ಬ್ರೇಕ್ ಹಾಕಿದೆ. ಬೈಡನ್ ಅಧಿಕಾರದಲ್ಲಿ ಇಲ್ಲ, ಸೊರೋಸ್ಗೆ ಯಾರು ಗತಿ ಇಲ್ಲ, ಈ ಹೊತ್ತಲ್ಲಿ ಅಜೆಂಡಾಗಳನ್ನ ಹರಿಬಿಡೋದಕ್ಕೆ ಅವರಿಗೆ ಸಾಧ್ಯವಿಲ್ಲ. ಕೈಗೆ ಕಾಸು ಬೇಕು, ರಾಜಕೀಯ ಬೆಂಬಲ ಬೇಕು ಅಂತ ಹುಡುಕಾಡೋ ಹೊತ್ತಲ್ಲಿ ಚೀನಾ ಕಾಣಿಸಿದೆ. ಭಾರತಕ್ಕೆ ವೈರಿಯಾಗಿದ್ರೂ ಚೀನಾ ರಾಹುಲ್ಗೆ ಹಳೆ ದೋಸ್ತಿ. ಕುಣಿಸೋರು ಯಾರಾದ್ರೆ ಏನಂತೆ, ನಮಗೆ ಅನುಕೂಲ ಆದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ರಾಹುಲ್ ಬಂದಿರಬಹುದು. ಅದೇ ಕಾರಣಕ್ಕೆ ಇಂಥ ಹೇಳಿಕೆಗಳು ಬರ್ತಾ ಇವೆ. ಇನ್ನು ಸ್ವಲ್ಪ ದಿನಗಳ ಕಾಲ ರಾಹುಲ್ ಇದೇ ವಿಚಾರವನ್ನ ಇಟ್ಕೊಂಡು ರಾಜಕೀಯ ಮಾಡಬಹುದು ಅಂತಲೂ ಅಂದಾಜಿಸಲಾಗ್ತಾ ಇದೆ. ಅಲ್ಲದೆ ರಾಹುಲ್ ಅಮೆರಿಕ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಅದು ಕೂಡ ಹುಡುಕಿ ಎರಡು ದೇಶಗಳ ನಡುವಿನ ಬಾಂಧವ್ಯಕ್ಕೆ ಧಕ್ಕೆ ತರೋ ವಿಚಾರವನ್ನ ಎತ್ತಿ ಹಿಡಿದಿದ್ದಾರೆ. ಅದರಿಂದ ಪಕ್ಕಾ ಇದು ಚೀನಾ ಟೂಲ್ ಕಿಟ್ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಚೀನಾಗೆ ಬೆಂಬಲ ಕೊಡೋದು, ಇನ್ನೊಂದು ಕಡೆ ನಮ್ಮ ಗಡಿಯನ್ನ ಅವರು ಆಕ್ರಮಿಸಿದ್ದಾರೆ, ಮೋದಿ ಏನು ಮಾಡ್ತಾ ಇಲ್ಲ ಅಂತ ಸತತವಾಗಿ ಹೇಳೋದು. ಹೀಗೆ ಹೊಸ ವಿಚಾರವೊಂದನ್ನ ಜನರ ತಲೆಯಲ್ಲಿ ಫಿಕ್ಸ್ ಮಾಡೋ ಕೆಲಸ ಆಗ್ತಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಒಟ್ನಲ್ಲಿ ರಾಹುಲ್ ವಿವಾದಗಳಿಗೆ ಕೊನೆಯೇ ಇಲ್ಲ ಅನ್ನೋದು ಸಾಬೀತಾಗಿದೆ. ಆದ್ರೆ ಈಗ 38 ಸಲ ಚೀನಾ ಹೆಸರು ಹೇಳಿ ಏನ್ ಮಾಡೋದಕ್ಕೆ ಹೊರಟಿರಬಹುದು ಅನ್ನೋ ಆತಂಕ ಎಲ್ಲರನ್ನೂ ಕಾಡ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.